ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ SIT ತನಿಖೆ ಒಂದು ನಿರ್ಣಾಯಕ ದಿನ. ಇವತ್ತು ನಿರ್ಣಾಯಕ ಅಂದರೆ ನಿರ್ಣಾಯಕ ದಿನ, ಇಡೀ ತನಿಖೆಗೆ ಪ್ರಮುಖವಾದ ದಿನ. ಯಾಕೆ ಅಂದರೆ ಬಂಗ್ಲೆಗುಡ್ಡೆ ಅನ್ನುವಂತಹ ಜಾಗದಲ್ಲಿ ಒಂದೇ ದಿನ 9 ಮಾನವರ ಅವಶೇಷಗಳು ಸಿಕ್ಕಿದ್ದಾವೆ. 9. ಇನ್ನೊಂದು ವಿಚಾರದಲ್ಲಿಯೂ ಸಹ ಇವತ್ತು ಬಹಳ ಪ್ರಮುಖವಾದ ದಿನ. ಯಾಕೆ ಅಂದರೆ ಇದರ ಬಗ್ಗೆ ಗೋಧಿ ಮಾಧ್ಯಮಗಳಿಗೆ ಸುದ್ದಿ ಮಾಡಬೇಕು ಅನ್ನುವಂಥ ಮನಸ್ಸಿಲ್ಲ. ಯಾಕೆಂದರೆ ಅವರಿಗೆ ತಾವು ಎಲ್ಲಿಂದ ಎಂಜಿಲು ಕಾಸು ತಿಂತಿದ್ದೀವೋ ಆ ದಣಿಗಳಿಗೆ ಸಮಸ್ಯೆ ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಹಾಗಾಗಿ ಮಾಧ್ಯಮಗಳಲ್ಲಿ ಅರಚಾಟ ಕಿರ್ಚಾಟ ಏನೂ ಇಲ್ಲ. ಕಂಪ್ಲೀಟ್ ಮೌನಾಚರಣೆ, ಶೋಕಾಚರಣೆ. ಅವರಿಗೆ ಸಾಧ್ಯ ಆದರೆ ದೇಶದಲ್ಲಿಯೇ ಶೋಕಾಚರಣೆ ಘೋಷಣೆ ಮಾಡಿಬಿಡ್ತಾರೆ. ಆ ಮಟ್ಟಕ್ಕೆ ಶೋಕಕ್ಕೆ ಮುಳುಗಿಬಿಟ್ಟಿದ್ದಾರೆ. ಸೊ ಏನಾಯ್ತು ಇವತ್ತು ಬಂಗ್ಲೆಗುಡ್ಡೆಯಲ್ಲಿ? ನಿನ್ನೆನೇ ಹೇಳ್ತಿದ್ದೆ, ನಾಳೆ ಅಥವಾ ನಾಡಿದ್ರೊಳಗಡೆ ದೊಡ್ಡದಾಗಿ ಧಮಾಕ ಆಗುತ್ತೆ ಅಂತ. ಅದು ಇವತ್ತು ಆಗೇ ಹೋಯ್ತು. ಸೊ ಏನಾಯಿತು? ಇದರ ಹಿನ್ನೆಲೆ ನಿಮಗೆ ಗೊತ್ತೇ ಇದೆ. ಒಬ್ಬ ವ್ಯಕ್ತಿ ಬಂದು, ನಾನು ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೇನೆ, ಅದಕ್ಕೆ ಆಜ್ಞೆ ಕೊಟ್ಟವರು ಅವರು, ಅವರ ಎಲ್ಲ ವಿವರಗಳನ್ನು ಕೊಡ್ತೀನಿ, ಜೊತೆಗೆ ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಅಂತ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಆಗ ಮುಸುಕುದಾರಿಯಾಗಿ ಬಂದಿದ್ದ. ಅವನ ಪರಿಚಯ ಯಾರಿಗೂ ಮಾಡಿಕೊಡಲಿಲ್ಲ ಪೊಲೀಸರು. ಬಿಕಾಸ್ ಆಫ್ ಹಿಸ್ ಸೆಕ್ಯೂರಿಟಿ, ಸುರಕ್ಷತೆಯ ಕಾರಣಕ್ಕೆ ಆತನ ಗುರುತನ್ನು ಅವರು ಗೋಪ್ಯವಾಗಿಟ್ಟಿದ್ರು. ಅವನನ್ನು ಜೊತೆಯಲ್ಲಿ ಹಾಕ್ಕೊಂಡು ಅವನು ಎಲ್ಲೆಲ್ಲಿ ತೋರಿಸೋದನ್ನ ಅಲ್ಲೆಲ್ಲ ಅಗಿತಾ ಇದ್ರು. ಎಲ್ಲವೂ ಆಯಿತು. ಆದರೆ ಎಲ್ಲರೂ ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಏನು ಹೆಚ್ಚಿಗೆ ಸಿಗಲಿಲ್ಲ. 2 ಸ್ಥಳಗಳಲ್ಲಿ ಮಾತ್ರ ಒಂದು ಕಡೆ ಮೂಳೆಗಳು, ಒಂದು ಕಡೆ ಅಸ್ಥಿ ಪಂಜರ ಸಿಕ್ತು. ಆ ನಂತರ ಅವನನ್ನು ಬಂಧಿಸಲಾಯಿತು. ಯಾಕಂದರೆ ಅವನು ಹೂತಿರೋದ್ರಲ್ಲಿ ಅವನು ಸಹ ಭಾಗಿಯಾಗಿದ್ದ. ಹಾಗಾಗಿ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಅದು ನಾರ್ಮಲ್ ಪ್ರೊಸೀಜರ್. ಅವನ ಬಂಧನ ಆಯಿತು. ಆ ನಂತರ ಮೊದಲ ಬಾರಿಗೆ ಅವನು ಸ್ಟೇಷನ್ಗೆ ಹೋದಾಗ ಸಾಕ್ಷ್ಯ ರೂಪದಲ್ಲಿ ನಂಬಿಕೆ ಬರ್ಸೋದಕ್ಕೆ ಒಂದು ತಲೆಬುರುಡೆ ಎತ್ಕೊಂಡೋಗಿದ್ನಲ್ಲ, ಆ ತಲೆಬುರುಡೆಯ ಬಗ್ಗೆ SIT ಅವರು ಕೆದಕಿದ್ರು. ಆಗ ಆತ ಹೇಳಿದ್ದು, ನನಗೆ ಇದು ವಿಠ್ಠಲಗೌಡ ಅವರ ಮೂಲಕ ಸಿಕ್ಕಿದ್ದು, ಅವರು ನಾನು ಹೋಗಿ ತಂದಿದ್ದು ಇದು ಬಂಗ್ಲೆಗುಡ್ಡೆ ಅನ್ನುವಂಥ ಜಾಗದಲ್ಲಿ ಅಂತ. ಆಗ ವಿಠ್ಠಲಗೌಡನ ಕರೆಸ್ಕೊಂಡ್ರು. ವಿಠ್ಠಲಗೌಡ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ. ಸೌಜನ್ಯ ಅವರ ಮಾವ. ಅವರನ್ನು ಕರ್ಕೊಂಡು ಆ ಬುರುಡೆ ಎಲ್ಲಿ ಸಿಕ್ತು ತೋರಿಸ್ ಬನ್ನಿ ಅಂತ ಕರ್ಕೊಂಡು ಹೋದ ಜಾಗನೇ ಈ ಬಂಗ್ಲೆಗುಡ್ಡೆ. ಈ ಹಿಂದೆಯೂ ಸಹ ಚಿನ್ನಯ್ಯನೂ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ SITಗೆ. ಆಗ ಒಂದಷ್ಟು ಮೂಳೆಗಳು ಸಿಕ್ಕಿತ್ತು. ಆದರೆ ಈ ಬಾರಿ ವಿಠ್ಠಲಗೌಡ ಜೊತೆಯಲ್ಲಿ ಹೋದಾಗ ಆ ಬುರುಡೆ ಸಿಕ್ಕಿದ ಜಾಗ ಹುಡುಕ್ತಿರ್ಬೇಕಾದ್ರೆ ಸುಮ್ಮನೆ ಕೆದಕಿದಕ್ಕೆ ಒಂದಷ್ಟು ಮೂಳೆಗಳು ಆಚೆ ಬಂದವು. SIT ಬೆಚ್ಚಿ ಬಿದ್ದುಬಿಡ್ತು. ಏನೋ ಇದೆ ಇಲ್ಲಿ, ಸಮಥಿಂಗ್ ಇಸ್ ದೇರ್ ಅಂತ. ಆ ನಂತರ ನಿಧಾನವಾಗಿ ಎಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡ್ರು. ಹೇಗೆ, ಏನು, ಯಾವಾಗ ಎಲ್ಲ ಪ್ಲ್ಯಾನಿಂಗ್ ಮುಗಿಸಿ ಗೃಹ ಮಂತ್ರಿಗಳಿಗೆ ಮಾಹಿತಿ ಕೊಟ್ಟು, ಆನಂತರ ಕೊನೆಯದಾಗಿ ನಿನ್ನೆ ಪ್ರಣವ್ ಮೊಹಾಂತಿ SITಯ ಮುಖ್ಯಸ್ಥರು ಅವರು ಹೋಗಿ ಸ್ವತಃ ಸಿದ್ದರಾಮಯ್ಯವರನ್ನು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಅವರಿಗೂ ಮಾಹಿತಿ ಕೊಟ್ಟು ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೆಸಿದರು. ಸುಮ್ಮನೆ ಮೇಲ್ಭಾಗದಲ್ಲಿ ಮಾತ್ರ ನಡೆಸಿರುವ ಶೋಧ ಕಾರ್ಯದಲ್ಲಿ 5 ಜಾಗಗಳಲ್ಲಿ 9 ಮಾನವರ ಅಸ್ಥಿ ಪಂಜರಗಳು ಅಥವಾ ಪಳೆಯುಳಿಕೆಗಳು, ಅವಶೇಷಗಳು ಸಿಕ್ಕಿದ್ದಾವೆ ಅಂತ ಮಾಹಿತಿ ಬರ್ತಾ ಇದೆ. 9 ಮಾನವರ, ಅದು ಮೇಲ್ಮೇಲೆ ಕೆದಕಿ ಇನ್ನೂ ಎಷ್ಟಿರಬಹುದು? ಅದು ಕೇವಲ ಒಂದು ಗುಡ್ಡೆನಾ ಅಥವಾ ಮೂಳೆಗಳ ಗುಡ್ಡೆನಾ ಅನ್ನುವಷ್ಟು ಅನುಮಾನ ಮೂಡುವಷ್ಟು ಅಲ್ಲಿ ಮೂಳೆಗಳು ಮತ್ತು ಅವಶೇಷಗಳು, ಮಾನವನ ಅವಶೇಷಗಳು ಸಿಗ್ತಾ ಇದ್ದಾವೆ. ಅವೆಲ್ಲವನ್ನು ಸಹ ಇವತ್ತು ಪ್ಯಾಕ್ ಮಾಡಿಕೊಂಡು SIT ಅವರು ತಗೊಂಡು ಹೋಗಿ ಲ್ಯಾಬ್ಗೆ ಕಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ಲವೂ ಲ್ಯಾಬ್ಗೆ ಹೋಗುತ್ತೆ, ಎಲ್ಲ ಟೆಸ್ಟಿಂಗ್ ಆಗುತ್ತೆ. ಪ್ರತಿಯೊಂದು ಮೂಳೆನೂ ಯಾರದ್ದು ಇರಬಹುದು, ಗಂಡ ಹೆಣ್ಣ, ವಯಸ್ಸೆಷ್ಟು, ಏನಾಗಿರ್ಬೋದು, ಎಲ್ಲ ಮಾಹಿತಿಗಳು ಈಗಿರುವ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಳೆ ಹಾಕ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಯಾವ ಕಡೆಗೆ ಈ ತನಿಖೆ ಹೋಗುತ್ತೆ ಅನ್ನೋದಕ್ಕೆ ಇದಾಗಬಹುದು. ಈಗ ಬರ್ತಿರುವಂತಹ ದೊಡ್ಡ ದೊಡ್ಡ ಪ್ರಶ್ನೆಗಳೇನು ಅಂದರೆ, ಅಲ್ಲಿ ವಾಮಾಚಾರ ನಡೀತಿತ್ತ? ಯಾಕೆಂದರೆ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಅಂತ ಹೇಳಲಾಗುತ್ತೆ. ಸಣ್ಣ ಮಗುವಿನ ಅಸ್ಥಿ ಪಂಜರ ಅಥವಾ ಮೂಳೆಗಳು ಸಿಕ್ಕಿದ್ದಾವೆ ಅಂತಲೂ ಮಾಹಿತಿಯನ್ನು ಸ್ವತಃ ವಿಠ್ಠಲಗೌಡ ವಿಡಿಯೋ ಮಾಡಿ ಕೊಟ್ಟರು. ಅಲ್ಲಿ ಹೋಗಿ SIT ಜೊತೆ ಅಲ್ಲಿ ಹೋಗಿ ಬಂದ ಮೇಲೆ ಇವತ್ತಂತೂ ಎತ್ಕೊಂಡು ಹೋಗ್ತಾನೆ ಇದ್ರು, ಮೂಟೆ ಎತ್ಕೊಂಡು ಹೋಗ್ತಿದ್ರು. ಸೊ ಅಲ್ಲಿ ವಾಮಾಚಾರ ನಡೀತಿತ್ತ? ಅತ್ಯಾಚಾರಗಳು ನಡೆದು ತಂದಲ್ಲಿ ಮಣ್ಣು ಮಾಡ್ತಿದ್ರ, ಕೊಲೆ ಮಾಡಿ ತಂದಲ್ಲಿ ಬಿಸಾಕ್ತಿದ್ರ, ಇನ್ನೇನು ನಡೀತಿತ್ತು? ಅದೆಲ್ಲವೂ ಸಹ SIT ತನಿಖೆಯಿಂದ ಮಾತ್ರ ಹೊರಗಡೆ ಬರಬೇಕು. ಆದರೆ SIT ಮಾತ್ರ ಅಧಿಕೃತವಾಗಿ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ.
ಆದರೆ ಮೂಲಗಳ ಪ್ರಕಾರ ಖಚಿತ ಮಾಹಿತಿ ಬರ್ತಾ ಇದೆ, 9 ಮಾನವ ಅವಶೇಷಗಳು ಅಲ್ಲಿ ಸಿಕ್ಕಿದ್ದಾವೆ. 9 ಮಾನವ ಅವಶೇಷಗಳು. ಹಾಗಾದರೆ ಇದು ಎಷ್ಟು ಪ್ರಮುಖವಾದದ್ದು? ಇವತ್ತಿನ ಘಟನೆ ಬಹಳ ಪ್ರಮುಖವಾದದ್ದು. ಯಾಕೆ ಅಂದರೆ ಯಾರೆಲ್ಲ ಕೆಲವರನ್ನು ರಕ್ಷಣೆ ಮಾಡೋದಕ್ಕೆ, ಕೆಲವು ಕಾಮಾಂಧರನ್ನ, ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನು ರಕ್ಷಣೆ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ದ ಮೀಡಿಯಾ, ಏನು ಪ್ರತಿಪಾದಿಸ್ತಾ ಇದ್ರು, ಏನೂ ಸಿಕ್ಕಿಲ್ಲ, ಏನೋ 2 ಕಡೆ ಏನೋ ಸ್ವಲ್ಪ ಸಿಕ್ಕಿದೆಯಂತೆ, ಅದು ಬಿಟ್ಟರೆ ಏನೂ ಸಿಕ್ಕಿಲ್ಲ, ಚಿನ್ನಯ್ಯನೇ ಫ್ರಾಡು, ಅದು ಬುರುಡೆ ಗ್ಯಾಂಗ್ ಅಂತ ಈ ಮಾಧ್ಯಮಗಳು, ಈ ದಿನ ಬೆಳಗಾದರೆ ವರ್ಷಗಟ್ಟಲೆಯಿಂದ ಬುರುಡೆ ಬಿಡ್ತಿರೋರು ಇವರು ಇನ್ನೊಬ್ಬರನ್ನ ಬುರುಡೆ ಗ್ಯಾಂಗ್ ಅಂತ ಕರೆದರು. ಅದರ ಜೊತೆಗೆ ಯಾರನ್ನ ರಕ್ಷಣೆ ಮಾಡಬೇಕಾಗಿತ್ತಲ್ಲ, ಈ SIT ತನಿಖೆ ಮುಗಿಸ್ಬೇಕು, ಮುಗಿದೋಯ್ತು, ಏನೂ ಇಲ್ಲ, ಯಾರು ಆರೋಪ ಮಾಡಿದಾರೋ ಅವರೆಲ್ಲರೂ ಸಹ ಷಡ್ಯಂತ್ರಿಗಳು, ಅವರನ್ನು ಎತ್ಕೊಂಡೋಗಿ ಜೈಲಿಗೆ ಹಾಕಿ, ಅವರಿಗೆ ಫಾರಿನ್ ಫಂಡ್ ಬರ್ತಾ ಇದೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಷಡ್ಯಂತ್ರ ನಡೆದಿದೆ, ಅದರ ಭಾಗವಾಗಿ ಇದನ್ನು ಮಾಡ್ತಿದ್ದಾರೆ. ಏನಾದರೂ ಮಾಡಿ ಮೊದಲು ಕ್ಲೀನ್ ಚಿಟ್ ಕೊಡಿ, ನಾವು ಯಾರನ್ನೋ ಕಾಪಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಡಿ, ತನಿಖೆ ಮುಗಿಸಿ ಆರೋಪ ಮಾಡಿರೋರನ್ನೆಲ್ಲ ಜೈಲಿಗೆ ಹಾಕಿ. ಯಾವಾಗ ಈ ಆರೋಪ ಮಾಡಿರೋರನ್ನ ತನಿಖೆಗೆ ಕರೀತಾ ಇದ್ರು ಅವಾಗೆಲ್ಲ ಮಾಧ್ಯಮಗಳು ಜೋರು ಸುದ್ದಿ ಮಾಡೋರು, ಇನ್ನೇನು ಅರೆಸ್ಟ್ ಆಗೋಯ್ತು, ಇನ್ನೇನು ಅರೆಸ್ಟ್ ಆಯ್ತು, ಚಿಕ್ಕ ಮಕ್ಕಳು ಚಾಕ್ಲೇಟ್ಸ್ ಕಂಡ್ರೆ ಹೆಂಗೆ ಕುಣಿತಾರೆ, ಇನ್ನೇನು ಅರೆಸ್ಟ್ ಆಗೋಯ್ತು, ಇನ್ನೇನು ಅರೆಸ್ಟ್ ಆಗೋಯ್ತು. ಯಾವ ಅರೆಸ್ಟು ಆಗಲಿಲ್ಲ. ಮಟ್ಟಣ್ಣವರು ವಿಚಾರಣೆಗೆ ಹೋದಾಗ ಮುಗಿದೋಯ್ತು, ಅರೆಸ್ಟ್. ಈ ವಿಠಲ್ ಗೌಡ ಹೋದಾಗ ಅರೆಸ್ಟ್ ಆಗೇ ಹೋಯ್ತು, ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಡು ಹೋಗಿರೋದು, ವಿಚಾರಣೆಗೆಲ್ಲ ಕರ್ಕೊಂಡು ಹೋಗಿರೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರದಲ್ಲೂ ಅಷ್ಟೇ, ಅವರನ್ನು ಅರೆಸ್ಟ್ ಮಾಡಿಸಿದ್ದು ಬೇರೆ ವಿಚಾರಕ್ಕೆ, ಯಾರೋ BL ಸಂತೋಷ್ ಅನ್ನುವಂಥ ವ್ಯಕ್ತಿನ ಬೈದಿದ್ದರ ವಿಚಾರವಾಗಿ ಅರೆಸ್ಟು. ಆದರೆ ಈ ಕಡೆಗೆ ತಿರುಗಿಸೋ ಪ್ರಯತ್ನ ಮಾಡಿದ್ರು. ಏನಾದರೂ ಮಾಡಿ ಜನರ ಮನಸ್ಸಿನಲ್ಲಿ ಈ ಆರೋಪ ಮಾಡ್ತಿರೋರೇ ಸುಳ್ಳುಗಾರರು, ಆ ಮೂಲಕ SIT ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಇವರು ಯಾರನ್ನು ರಕ್ಷಣೆ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವರು ಈ ನೀಟಾಗಿ ರಕ್ಷಣೆ ಮಾಡ್ಬೋದು, ಯಾವ ಅಡೆತಡೆ ಇಲ್ದಿರೋ ರಕ್ಷಣೆ ಮಾಡಬಹುದು ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತು. ಅದಕ್ಕೆ ಪ್ರತಿಕೂಲವಾಗಿ, ಅದಕ್ಕೆ ಸರಿಯಾಗಿ ನೆರವಾಗುವ ರೀತಿಯಲ್ಲಿ ಚಿನ್ನಯ್ಯ ಹುಡುಕಾಟದಲ್ಲಿ, ಚಿನ್ನಯ್ಯನ ಜೊತೆ SIT ನಡೆಸಿದ ಹುಡುಕಾಟದಲ್ಲಿ ಒಂದು ಸ್ಥಳದಲ್ಲಿ ಕೇವಲ ಒಂದಷ್ಟು ಮೂಳೆ, ಇನ್ನೊಂದು ಸ್ಥಳದಲ್ಲಿ ಒಂದು ಅಸ್ಥಿಪಂಜರ, ಇಷ್ಟು ಬಿಟ್ಟರೆ ಹೆಚ್ಚಿಗೆ ಸಿಕ್ಕಿರಲಿಲ್ಲ. ಆದರೆ ಈಗ ಒಟ್ಟಿಗೆ ಇಷ್ಟೆಲ್ಲ ಸಿಕ್ಕಿರೋದು ಒಂದು ಖಾತ್ರಿ ಪಡಿಸ್ತಾ ಇದೆ, ಅಲ್ಲಿ ಏನೋ ನಡೀತಾ ಇದೆ, ಅಕ್ರಮವಾಗಿ ಏನೋ ನಡೀತಾ ಬಂದಿದೆ. ಮತ್ತು ಆ ಜಾಗದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಂದ್ರೂ ಯಾರ್ದೋ ಒಬ್ಬರದ್ದು ಅಪ್ಪಣೆ ಬೇಕಲ್ಲ. ಅವರಿಗೆ ಗೊತ್ತಿಲ್ಲದೆ, ಅವರ ಅಪ್ಪಣೆ ಇಲ್ಲದೆ, ಅವರ ಆಜ್ಞೆ ಇಲ್ಲದೆ, ಅವರಿಗೆ ಮಾಹಿತಿ ಇಲ್ಲದೆ ಇಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯನಾ? ಅಲ್ಲಿಗೆ ಎಲ್ಲಿಗೆ ಬಂತು? ಆರೋಪ ಮಾಡ್ತಿರುವಂಥ ವ್ಯಕ್ತಿಗಳ ಆರೋಪದಲ್ಲಿ ಬಲ ಇದೆ ಅನ್ನುವ ಜಾಗಕ್ಕೆ ಬಂತು. ಯಾವಾಗ ಈ ಬೆಳವಣಿಗೆ ಜೋರಾಗಿ ಇವತ್ತಾಯಿತೋ ಮಾಧ್ಯಮಗಳಲ್ಲಿ ಶೋಕಾಚರಣೆ ಶುರು ಆಗೋಯ್ತು. ಯಾರೋ ಅವ್ರ ಮನೆಯಲ್ಲಿ ಯಾರೋ ಸತ್ತು ಹೋಗಿದ್ದಾರೆ ಅನ್ನುವ ಮಟ್ಟಕ್ಕೆ ಅವರು ಮುಖಗಳನ್ನು ಬಾಡಿಸ್ಕೊಂಡು ಒಂದು ರೀತಿಯಾಗಿ ಏನೋ ಹೆಣದ ಮುಂದೆ ಕೂತ್ಕೊಂಡು ಸುದ್ದಿ ಕೊಟ್ಟಂಗೆ ನಿಧಾನಕ್ಕೆ ಹೇಳಬೇಕಾ ಬೇಡವಾ ಅಂತ ಇಷ್ಟಿಷ್ಟು ಬೊಗಳಿ ಸುಮ್ಮನೆ ಆಗ್ತಾವ್ರೆ. ಆದರೆ ಬೇರೆ ಸಂದರ್ಭಗಳಲ್ಲಿ ವಿಚಾರಣೆಗೆ ಯಾರನ್ನು ಕರೆದಾಗ, ಆರೋಪ ಮಾಡಿದವ್ರನ್ನ ವಿಚಾರಣೆಗೆ ಕರೆದಾಗ ಅವ್ರಿಗೆ ಬರುವಂತಹ ಜೋಶು, ಅವ್ರ ಮೈ ಮೇಲೆ ದೆವ್ವ ಬಂದಂಗೆ ಆಡಿ ಸುಳ್ಳೆ ಕಿರ್ಚಾಡಿ ಜನರ ಮನಸ್ಸಿನಲ್ಲಿ ಎಲ್ಲವೂ ಮುಗಿದೇ ಹೋಯ್ತು, ಇವರೆಲ್ಲ ಷಡ್ಯಂತ್ರಿಗಳು ಅಂತ ಬಿಂಬಿಸ್ತಿದ್ರು. ಆಗಲೇ ನೀವು ಅರ್ಥ ಮಾಡ್ಕೊಳ್ಬೋದು ಅವರ ಮನಸ್ಥಿತಿ ಏನು, ಯಾರಿಗೋಸ್ಕರ ದುಡಿತಾ ಇದ್ದಾರೆ, ಯಾವ ಎಂಜಿಲ್ ಕಾಸಿಗೆ ಇವರೆಲ್ಲ ಬದುಕ್ತಾ ಇದ್ದಾರೆ ಅಂತ ಅಷ್ಟೇ. ಸೊ ಇದು ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಪ್ರಮುಖ ದಿನ. ಇವತ್ತು ಬಂಗ್ಲೆಗುಡ್ಡೆ ಅನ್ನುವಂಥ ಜಾಗದಲ್ಲಿ 9 ಮಾನವ ಅವಶೇಷಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಬರ್ತಾ ಇರೋದು. ಸೊ ನಾಳೆ ಏನಾಗುತ್ತೆ, ಇನ್ನೊಂದಷ್ಟು ಹುಡುಕಾಟ ನಡೆಸ್ತಾರೆ, ಇನ್ನೊಂದಷ್ಟು ಶೋಧ ಕಾರ್ಯ ನಡೆಯುತ್ತಾ ಮತ್ತಷ್ಟು ಅವಶೇಷಗಳು ಸಿಗ್ತಾವ ಗೊತ್ತಿಲ್ಲ, ನೋಡೋಣ. ಅದೇನಾದರೂ ಇದ್ದರೆ ನಿಮಗೆ ಅಪ್ಡೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.